ಹಾಯ್ ಹೆಲೋ, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಪ್ಲೇಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ವಿಡಿಯೋ ಸಹ ಮಾಡ್ಕೊಂಡ್ ಬಂದೀನಿ. ಹೇಗಿದೆ ಪ್ಲೇಸ್ ಏನು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಇದನ್ನ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಹೋಗ್ಬಿಟ್ಟು ಬನ್ನಿ, ತುಂಬಾನೇ ಎಂಜಾಯ್ ಮಾಡ್ಬೋದು. ಮತ್ತೆ ನಯಾಗ್ರಾ ಫಾಲ್ಸ್ ಸಹ ಇದೆ. ಹಾಗಾದ್ರೆ ಯಾವ ಪ್ಲೇಸ್ ಏನು ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈಗ ನಾವು ಬಂದಿರೋದು ರಾಷ್ಟ್ರೀಯ ಗ್ರಾಹಕರ ಮೇಳ. ಇದು ನಡೀತಾ ಇರೋದು ಬಿನ್ನಿ ಮಿಲ್ಲಲ್ಲಿ. ಈಟಾ ಮಾಲ್ ಇದೆಯಲ್ಲ, ಅದು ಎದುರುಗಡೆ ಇರುವಂತಹ ಬಿನ್ನಿ ಮಿಲ್ಲಲ್ಲಿ ಈ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ತುಂಬಾನೇ ಚೆನ್ನಾಗಿದೆ. ಮೊದಲಿಗೆ ನಾವು ಹೋಗಿ ಅಲ್ಲಿ ಗಾಡಿ ಪಾರ್ಕಿಂಗ್ ಅನ್ನ ಮಾಡಿ ಮೊದಲಿಗೆ ಟಿಕೆಟ್ ಅನ್ನ ತಗೊಂಡ್ವಿ. ಒಬ್ಬರಿಗೆ ಟಿಕೆಟ್ ಪ್ರೈಸ್ ಬಂದು 150. ಸೊ ಇಬ್ಬರಿಂದ ಸೇರಿ 300 ರುಪೀಸ್ ಆಯ್ತು. ಸೊ ಟಿಕೆಟ್ ಅನ್ನ ಕೊಟ್ಟು ನಾವು ಈಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಇದು ನಿಮ್ಗೆ ಡೈಲಿ 4 ರಿಂದ 9 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ನಾವು ಸ್ವಲ್ಪ ಬೇಗ ಹೋಗಿದ್ವಿ. ನೋಡ್ತಾ ಇರ್ಬೋದು, ನಾವು ಕರೆಕ್ಟ್ ಆಗಿ 4:15 ಅಷ್ಟರಲ್ಲಿ ಹೋಗಿದ್ವಿ. ಅಲ್ಲಿಗೆ 4:15 ಆಗಿತ್ತು ಅನ್ಕೊಂತೀವಿ. ಸೊ ಆಗ ಜನ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೈಟ್ ಆಗ್ತಾ ಆಗ್ತಾ ತುಂಬಾ ಜನ ಬಂದಿರ್ತಾರೆ. ಆದಷ್ಟು ನೀವು ಹೋಗಂಗಿದ್ರೆ ಸ್ವಲ್ಪ ಬೇಗ ಹೋಗಿ, ಬೇಗ ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಸೊ ಈಗ ನೋಡ್ತಾ ಇರ್ಬೋದು, ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ 3D ಅಲ್ಲಿ. ತುಂಬಾನೇ ಚೆನ್ನಾಗಿತ್ತು. ಸೊ ಅಲ್ಲೇ ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡೆ. ಮತ್ತೆ ನಿಮ್ಗೆ ಕೆಲವೊಂದು ಫೋಟೋ ತಗೊಳೋದಕ್ಕೂ ಎಲ್ಲಾನು ಸಹ ಮಸ್ತ್ ಇದೆ ಅಂತಾನೆ ಹೇಳ್ಬೋದು. ಅಲ್ಲಿ ನಿಮ್ಗೆ ಸಾಂಗ್ ಸಹ ಹಾಕಿರ್ತಾರೆ, ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ, ಅಷ್ಟು ಜೋಶ್ ಬರುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ನಾನು ಮತ್ತೆ ನನ್ನ ಮಗಳು. ಅದಾದ್ಮೇಲೆ ಒಂದು ವ್ಯೂ ಅನ್ನ ತೋರಿಸ್ತಾ ಇದೀನಿ, ನೋಡ್ತಾ ಇರ್ಬೋದು ಹೇಗಿದೆ ಏನು ಅಂತ. ನೋಡಿ, ನಾವು ಹೋಗೋಷ್ಟ್ರಲ್ಲಿ ಆಲ್ರೆಡಿ ಇಷ್ಟು ಜನ ಬಂದಿದ್ದಾರೆ ಅಂತ. ಇದು ಆಕ್ಚುಲಿ ನಿಮ್ಗೆ ಸ್ವಲ್ಪ ಸಂಜೆ ಟೈಮಲ್ಲಿ ಈ ರೀತಿಯಾಗಿರುತ್ತೆ. ನೈಟ್ ಆದ್ಮೇಲೆ ಫುಲ್ ಕಲರ್ಫುಲ್ ಆಗಿರುತ್ತೆ. ಸೊ ನೈಟ್ ಸಹ ಯಾವ ರೀತಿಯಾಗಿತ್ತು ವ್ಯೂ ಅಂತ ತೋರಿಸ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ನಾವು ಸಹ ಇಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡು ಕೆಲವೊಂದು ವಿಡಿಯೋಗಳನ್ನ, ಫೋಟೋಗಳನ್ನ ಮಾಡ್ಕೊಂಡ್ವಿ. ಆಕ್ಚುಲಿ ನಿಮ್ಗೆ ಹತ್ತೋದಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಒಂಥರ ಭಯನೂ ಅನ್ಸುತ್ತೆ, ಎಲ್ಲಿ ಸ್ಲಿಪ್ ಆಗುತ್ತೆ ಏನೋ ಅಂತ. ಸೊ ಬಿದ್ರೆ ಮಾತ್ರ ತುಂಬಾ ಏಟ್ ಆಗುತ್ತೆ. ಆಕ್ಚುಲಿ ನಾವು ಹೀಗೆ ಫೋಟೋ ಮತ್ತೆ ವಿಡಿಯೋಗಳನ್ನ ತೆಗೆಸ್ಕೊಂತಿದ್ವಿ. ಹಾಗೆ ತುಂಬಾ ಜನ ಬರ್ತಾ ಇದ್ರು. ಪಾಪ ಒಬ್ರು ಮಗುನ ಎತ್ತಿಟ್ಕೊಂಡಿದ್ರು. ಸೊ ಅವರು ಪಾಪ ಸರಿಯಾಗಿ ಬಿದ್ರು. ಆಕ್ಚುಲಿ ಏಟ್ ಆಯ್ತೇನೋ ಅಂದ್ಕೊಂಡ್ವಿ, ಬಟ್ ಕೇಳಿದ್ವಿ, ಏನೋ ಆಗಿಲ್ಲ, ಏಟ್ ಆಗಿಲ್ಲ ಅಂದ್ರು. ಆಮೇಲೆ ಅವರೇ ಸರಿ ಹೋದ್ರು. ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ, ನೀರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸ್ವಲ್ಪ ಹೊತ್ತು ನಾವು ಅಲ್ಲೇನೆ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗಳನ್ನ ಸಹ ತುಂಬಾನೇ ಖುಷಿ ಪಟ್ಲು, ನನಗೂ ಸಹ ತುಂಬಾನೇ ಖುಷಿ ಅನ್ನಿಸ್ತು ಹೋಗಿದ್ದಕ್ಕೆ. ಅದಾದ್ಮೇಲೆ ಮೊದ್ಲೇ ಹೇಳಿದಾಗೆ ಕೆಲವೊಂದು ಸ್ಲೋ ಮೋಷನ್ ವಿಡಿಯೋಗಳನ್ನ ಸಹ ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು, ಸ್ಲೋ ಮೋಷನ್ ಎಲ್ಲ ವಿಡಿಯೋ ತೆಗೆಸ್ಕೊಂಡಾದ್ಮೇಲೆ ಹೊರಗಡೆ ಬಂದ್ವಿ. ಇಲ್ಲಿ ಒಳಗಡೆ ಎಂಟ್ರಿ ಕೊಡ್ಬೇಕಾಗಿತ್ತು. ಸೊ ಹಾಗಾಗಿ ಇನ್ನು ಒಳಗಡೆ ನೋಡುವಂತಹ ಪ್ಲೇಸ್ ಸುಮಾರಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ವಿ. ನಂತರ ಅದಾದ್ಮೇಲೆ ನೈಟ್ ಇನ್ನು ಚೆನ್ನಾಗಿರುತ್ತಲ್ವಾ, ಸೊ ಆಗ ಹೋಗೋಣ ಅಂತ. ಅಲ್ಲಿ ಯೂನಿಕಾರ್ನ್ ಸಹ ಇತ್ತು, ಅವಳು ಚೆನ್ನಾಗಿತ್ತು. ಸೊ ನಾನು ಡೈಲಾಗ್ ಹೇಳ್ತೀನಿ ಅಂತ ಹೇಳಿದ್ದು. ಅದಾದ್ಮೇಲೆ ಇಲ್ಲಿ ಅನಿಮಲ್ ಕಿಂಗ್ಡಮ್ ಅಂತ ಇತ್ತು. ಸೊ ಇಲ್ಲಿ ನಾವೆಲ್ಲ ನೋಡ್ಕೊಂಡ್ ಆದ್ಮೇಲೆ ನಂತರ ಇನ್ನು ಇಲ್ಲಿ ನಾವು ವನ್ಯಜೀವಿಗಳು ಪೂರ್ತಿಯಾಗಿ ನಿಮ್ಗೆ ಎಲ್ಲಾ ಪ್ರಾಣಿಗಳನ್ನ ಇಟ್ಟಿರ್ತಾರೆ. ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ. ಸೌಂಡ್ ಕೇಳಿಸ್ಕೋಬಹುದು, ರಿಯಲ್ ಎಲಿಫೆಂಟ್ ಸೌಂಡ್ ಅನ್ನ ಹಾಕಿದ್ರು. ಕೆಲವರು ಆಕ್ಚುಲಿ ಮಕ್ಕಳು ಅಲ್ಲಿ ಎದುರ್ಕೊಳ್ತಾ ಇದ್ರು, ರಿಯಲ್ ಅಂತ ಅನ್ಕೊಂಡು. ನೋಡ್ತಾ ಇರ್ಬೋದು, ಒಳಗಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಒಂಥರ ನಿಮ್ಗೆ ರಿಯಲ್ ಫೀಲ್ ಆಗುತ್ತೆ ಅಲ್ಲಿ ಹೋದ ತಕ್ಷಣ. ತುಂಬಾನೇ ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು.
ಮತ್ತೆ ಕೆಲವೊಂದು ಇನ್ಸೆಕ್ಟ್ ಸಹ ಇತ್ತು, ಅನಿಬೀನು ಸಹ ತುಂಬಾ ಚೆನ್ನಾಗಿ ಮಾಡಿದ್ರು. ನೋಡಿ ಈ ತರ ಲೈವ್ ಅಲ್ಲಿ ಇದೆ ಅನ್ನೋ ತರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಅನಿಮಲ್ಸ್, ಇನ್ಸೆಕ್ಟ್ಸ್, ಬರ್ಡ್ಸ್ ಎಲ್ಲಾನು ಸಹ ಮಿಕ್ಸ್ ಮಾಡಿ ಈ ರೀತಿಯಾಗಿ ಒಂದು ಅನಿಮಲ್ ಕಿಂಗ್ಡಮ್ ಅನ್ನ ಮಾಡಿದ್ರು. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು, ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇನ್ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಗಳನ್ನ ನೋಡಿ. ಮತ್ತೆ ಕುಕಿಂಗ್ ವಿಡಿಯೋಸ್ ಇಷ್ಟ ಆದ್ರೆ ಅವುಗಳನ್ನ ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ಇದು ಕ್ಯೂಟ್ ಆಗಿರೋ ಪಾಂಡನು ಸಹ ಇದೆ. ನೋಡಿ ವೆರೈಟಿ ಆಫ್ ಬಟರ್ಫ್ಲೈಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ, ಇಷ್ಟ ಪಡ್ತಾರೆ. ಖಂಡಿತವಾಗಿ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬನ್ನಿ. ಅದಾದ್ಮೇಲೆ ಎಲ್ಲ ನೋಡಾದ್ಮೇಲೆ ನಾವೀಗ ಶಾಪಿಂಗ್ ಮಾಡೋ ಕಡೆ ಹೋಗ್ತಾ ಇದೀವಿ. ಶಾಪಿಂಗ್ ಅಂತೂ ನಿಮ್ಗೆ ಇಲ್ಲಿ 10 ರೂಪಾಯಿಂದ ಹಿಡಿದು 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿವರೆಗೂ ಇತ್ತು. ಕೆಲವೊಂದು ಐಟಮ್ ಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ ಶಾಪಿಂಗ್ ಇದೆ ಅಂತ ಅಂದ್ಬಿಟ್ಟು. ನಾವು ಹೀಗೆ ಕೆಲವೊಂದು ಅಂಗಡಿಗಳಲ್ಲಿ ಶಾಪಿಂಗ್ ಮಾಡ್ಕೊಂತ ನೋಡ್ಕೊಂತ ಹೋಗ್ತಾ ಇದ್ವಿ. ಕೆಲವೊಂದು ಐಟಮ್ಗಳು ಇಷ್ಟ ಆಗ್ತಿತ್ತು, ಕೆಲವೊಂದು ಐಟಮ್ಗಳನ್ನ ನೋಡ್ಕೊಂಡು ಇಷ್ಟ ಆದ್ರೆ ತಗೊಳ್ತಾ ಇದ್ವಿ. ಮತ್ತೆ ನಾವು ಏನೆಲ್ಲ ತಗೊಂಡ್ವಿ, ಇಷ್ಟ ಐಟಮ್ಸ್ ತಗೊಂಡ್ವಿ ಅಂತ ನಿಮ್ಗೆ ಫೈನಲ್ ಆಗಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ತುಂಬಾನೇ ಐಟಮ್ಸ್ ನ ಪರ್ಚೇಸ್ ಮಾಡಿದ್ವಿ. ಅದಾದ್ಮೇಲೆ ಇಲ್ಲಿ ಕೀ ಚೈನ್ ಎಲ್ಲ ಮಾಡ್ಕೊಡ್ತಾರೆ, ಸೊ ನಾವು ಸಹ ಒಂದೆರಡು ಕೀ ಚೈನ್ ಅನ್ನ ಮಾಡಿಸ್ಕೊಂಡ್ವಿ. ಅದಾದ್ಮೇಲೆ ಇಲ್ಲೂ ಸಹ ಕೆಲವೊಂದು ಬುಕ್ಸ್ ಮತ್ತೆ ಪೆನ್ಗಳನ್ನೆಲ್ಲ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಒಂದೊಂದು 50 ರುಪೀಸ್, 60 ರುಪೀಸ್ ಆ ರೀತಿಯಾಗಿ ಇತ್ತು, ಚೆನ್ನಾಗಿತ್ತು. ಮತ್ತೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಪೌಚ್ ಎಲ್ಲ ಚೆನ್ನಾಗಿತ್ತು. ಅದಾದ್ಮೇಲೆ ಟೆಂಪರರಿ ಟ್ಯಾಟೂ ಸಹ ಹಾಕ್ತಾ ಇದ್ರು, ಇಷ್ಟ ಇದ್ದಾರೆ ಹಾಕಿಸ್ಕೋಬಹುದು, ನಮ್ಗೆ ಅಷ್ಟು ಇಷ್ಟ ಇರ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಹಾಗೆ ಹೋಗ್ತಾ ಹೋಗ್ತಾ ಸುಮಾರು ಶಾಪ್ ಗಳನ್ನ ಹಾಕಿದ್ರು. ಒಂದಕ್ಕಿಂತ ಒಂದು ಶಾಪು ವಿಭಿನ್ನವಾಗಿತ್ತು, ಮತ್ತೆ ತುಂಬಾ ವೆರೈಟಿಗಳನ್ನ ನೋಡಿದ್ವಿ. ಅದಾದ್ಮೇಲೆ ಕೆಲವೊಂದು ಡ್ರೆಸ್ ಗಳನ್ನ ನೋಡೋಣ, ಡೈಲಿ ಯೂಸ್ ಪ್ಯಾಂಟ್ ಗಳನ್ನ ನೋಡೋಣ ಅಂತ ನೋಡ್ತಾ ಇದೆ. ಅಷ್ಟು ಕ್ವಾಲಿಟಿ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ. ಆಕ್ಚುಲಿ ನಿಮ್ಗೆ ಇಲ್ಲಿ ಹೋಗ್ಬಿಟ್ಟು ಒಂದ್ ರೌಂಡ್ ಹಾಕೋ ಬರೋಷ್ಟರಲ್ಲಿ ನಿಮ್ಗೆ ಫುಲ್ಲು ಏನಂತಾರೆ ಖುಷಿ ಆಗುತ್ತೆ. ಒಂಥರ ಕೆಲವೊಂದು ಐಟಮ್ಗಳನ್ನ ನೋಡ್ತಿದ್ದೆಲ್ಲ ನೋಡ್ಬೋದು, ಏನೋ ಒಂಥರ ಖುಷಿ ಅನ್ಸುತ್ತೆ. ಅದಾದ್ಮೇಲೆ ಇಲ್ಲಿ 1 ಗ್ರಾಮ್ ಗೋಲ್ಡ್ ನಲ್ಲಿ ಬ್ಯಾಂಗಲ್ಸ್, ಸರ ಎಲ್ಲ ಇತ್ತು. ಬಟ್ ನೋಡ್ಕೊಂಡ್ ಬಂದೆ, ಡಿಸೈನ್ಸ್ ಎಲ್ಲ ಚೆನ್ನಾಗ್ ಅನ್ನಿಸ್ತು, ಬಟ್ ಏನು ತಗೊಳಕ್ ಹೋಗ್ಲಿಲ್ಲ, ಬೇರೆ ಐಟಮ್ಸ್ ಅನ್ನ ತಗೊಂಡೆ. ಅದಾದ್ಮೇಲೆ ಇಲ್ಲಿ ಕೆಲವೊಂದು ಫುಡ್ ಐಟಮ್ಸ್ ಸಹ ಇತ್ತು, ಅವುಗಳನ್ನ ಟೇಸ್ಟ್ ಮಾಡಿದ್ವಿ. ಮತ್ತೆ ಕೆಲವೊಂದು ಐಟಮ್ ಗಳನ್ನ ತಗೊಂಡ್ವಿ ಇಷ್ಟ ಆಗಿರೋದು. ಮತ್ತೆ ಕೆಲವೊಂದು ಇಯರಿಂಗ್ಸ್ ಇತ್ತು ಡಿಫ್ರೆಂಟ್ ಆಗಿರುವಂತಹ, ಅದರಲ್ಲಿ ಕೆಲವೊಂದು ಇಯರಿಂಗ್ಸ್ ಗಳನ್ನ ತಗೊಂಡ್ವಿ. ಮತ್ತೆ ತಿಂಡಿ ಐಟಮ್ಸ್ ತಗೊಂಡ್ವಿ, ತುಂಬಾನೇ ಮಕ್ಳಿಗೆ ಯೂಸ್ ಆಗುವಂತಹ ಐಟಮ್ಸ್ ಇತ್ತು, ಅವುಗಳನ್ನು ಸಹ ತಗೊಂಡ್ವಿ. ಅದಾದ್ಮೇಲೆ ಸ್ವಲ್ಪ ಸುಸ್ತು ಅನ್ನಿಸ್ತು. ಅದಾದ್ಮೇಲೆ ಒಂದು ಜ್ಯೂಸ್ ಅನ್ನ ಆರ್ಡರ್ ಮಾಡ್ಕೊಂಡು ಒಂದು ಲೈಮ್ ಸೋಡಾನ ಕುಡಿದ್ವಿ. ಅದಾದ್ಮೇಲೆ
ಮತ್ತೆ ನನ್ನ ಮಗಳು ಸ್ವಲ್ಪ ಬ್ಯಾಂಗಲ್ ಬೇಕಂದ್ರೆ ಬ್ಯಾಂಗಲ್ ಅನ್ನ ತಗೊಂಡು ಈ ರೀತಿಯಾಗಿ ಡಿಸೈನರ್ ಬ್ಯಾಂಗಲ್ ಅನ್ನ ನಂತರ ಅದೆಲ್ಲ ಆದ್ಮೇಲೆ ಅಲ್ಲಿ ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ತರ ಕೇಕ್ ಇತ್ತು. ಸೊ ಅದನ್ನ ನಾವು ತಗೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್. ಹಾಗೆ ತಿನ್ಕೊಂತ ಏನೇನ್ ಬೇಕು ಜ್ಯೂಸ್ ಎಲ್ಲ ಕುಡ್ಕೊಂತ ಮತ್ತೆ ನಮ್ ಶಾಪಿಂಗ್ ಅನ್ನ ಮುಂದುವರ್ಸಿದ್ವಿ. ಹೋಗ್ತಾ ಹೋಗ್ತಾ ತುಂಬಾನೇ ಶಾಪಿಂಗ್ ಐಟಮ್ಸ್ ಇತ್ತು. ಹಾಗೆ ಕೆಲವೊಂದು ಐಟಮ್ಗಳನ್ನ ತಗೊಂಡ್ವಿ. ಮತ್ತೆ ಇಲ್ಲಿ ಗೇಮ್ಸ್ ಕೂಡ ಸಹ ಇತ್ತು. ಒಂದೆರಡು ಮೂರು ಗೇಮ್ಸ್ ಗಳನ್ನ ಆಡಿದ್ವಿ. ಒಂದೆರಡು ಗೇಮ್ ನಲ್ಲಿ ಓಕೆ ವಿನ್ ಆಗ್ಲಿಲ್ಲ, ಮತ್ತೊಂದು ಗೇಮ್ ನಲ್ಲಿ ವಿನ್ ಆದೆ. ಏನ್ ಸಿಕ್ತು ಅಂತ ಅಂದ್ರೆ ನೋಡಿ ಈಗ ಗೊತ್ತಾಗುತ್ತೆ ಏನ್ ವಿನ್ ಆಗಿರ್ಬೋದು ಅಂತ. ಒಂದು ಪ್ಲಾಸ್ಟಿಕ್ ಕಪ್ ಅನ್ನ ವಿನ್ ಆದೆ. ಈ ಗೇಮ್ ಆಡೋದಕ್ಕೆ ನಿಮ್ಗೆ 50 ರುಪೀಸ್ ಅನ್ನ ತಗೊಂಡ್ರು. ನಂತರ ಅದಾದ್ಮೇಲೆ ಇಲ್ಲಿ ಗೋಬಿ ಪೌಡರ್ ಅನ್ನ ತಗೊಂಡೆ, ಚೆನ್ನಾಗಿತ್ತು ಟೇಸ್ಟ್. ನಂತರ ಈ ರೀತಿಯಾಗಿ ಒಂದು ಬಾಲ್ ಅನ್ನ ಹಾಕ್ಬೇಕು, ಒಂದೇ ಸರಿ ಗ್ಲಾಸ್ ಅನ್ನ ಬೀಳಿಸ್ಬೇಕು. ಆ ಗೇಮ್ ಅನ್ನು ಸಹ ಆಡಿದ್ವಿ, ಬಟ್ ಒಂದೇ ಸರಿ ಬೀಳ್ಸಕ್ ಆಗ್ಲಿಲ್ಲ. ನಂತರ ಹಾಗೆ ಫುಲ್ ಶಾಪಿಂಗ್ ಅನ್ನ ಮಾಡ್ಕೊಂಡು ಬಂದ್ವಿ. ಒಂದಕ್ಕಿಂತ ಒಂದು ಐಟಮ್ಸ್ ಗಳು ಚೆನ್ನಾಗಿತ್ತು. ಶಾಪಿಂಗ್ ಮಾಡೋರ್ಗಂತೂ ಒಳ್ಳೆ ಹಬ್ಬ ಅಂತ ಹೇಳ್ಬೋದು. ಅದಾದ್ಮೇಲೆ ಎಲ್ಲರ ಫೇವ್ರೇಟ್ ಜಾಯ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ರೈಡಿಂಗ್ಸ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ತರ ವೆರೈಟಿ ಆದಂತಹ ಗೇಮ್ಸ್ ಗಳನ್ನ ಇಟ್ಟಿದ್ರು ಅಂತ. ಇಲ್ಲಿ ಆಲ್ರೆಡಿ ತುಂಬಾ ಜನ ಬಂದು ಗೇಮ್ಸ್ ಅನ್ನ ಆಡ್ತಾ ಇದ್ರು. ನಾವು ಸಹ ಒಂದ್ 2-3 ಗೇಮ್ಸ್ ಅನ್ನ ಆಡಿದ್ವಿ. ಆಕ್ಚುಲಿ ನೀವು ಏನಾದ್ರು ತಿನ್ಕೊಂಡು ಈ ತರ ಗೇಮ್ಸ್ ಗಳು ಸುತ್ತೋದು ಅದೆಲ್ಲ ಆಡ್ತೀರಾ ಅಂದ್ರೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಗೇಮ್ಸ್ ಗಳನ್ನ ಆಡಾದ್ಮೇಲೆ ತಿಂದ್ರೆ ನಿಮ್ಗೆ ಆತರ ಏನೂ ಆಗೋದಿಲ್ಲ. ಸೊ ನಾನು ನನ್ನ ಮಗಳು ಕೆಲವೊಂದು ಗೇಮ್ಸ್ ಗಳನ್ನ ಆಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ ಗೇಮ್ಸ್ ಗಳನ್ನ ಆಡ್ತಾ. ಅದಾದ್ಮೇಲೆ ಇಲ್ಲಿ ಸ್ಕೇರಿ ಹೌಸ್ ಇತ್ತು. ಸ್ಕೇರಿ ಹೌಸ್ಗೂ ಸಹ ಹೋಗಿದ್ವಿ, ಚೆನ್ನಾಗಿತ್ತು. ಫುಲ್ ಮಜಾ ಮಾಡಿದ್ವಿ. ನಂತರ ಅಲ್ಲಿಂದ ನಾವು ಮುಗಿಸ್ಕೊಂಡು ಮತ್ತೊಂದು ಗೇಮ್ ಆಡೋಣ ಅಂತ ಹೋಗ್ತಾ ಇದೀವಿ. ಆಲ್ರೆಡಿ ಒಂದ್ 2-3 ಗೇಮ್ಸ್ ಆಡಿದ್ವಿ. ಒಂದೊಂದು ಗೇಮ್ಗೆ 100 ರುಪೀಸ್. 3 years ಅಬೌವ್ ಇರೋರ್ಗೆಲ್ಲ 100 ರುಪೀಸ್ ಗೇಮ್ಸ್ಗೆ ತಗೊಂತಾರೆ. ಮತ್ತೆ ಚಿಕ್ಕ ಮಕ್ಕಳು ಆಡುವಂತಹ ಗೇಮ್ಸ್ ಸಹ ಇತ್ತು. ಸೊ ನೋಡ್ತಾ ಇರ್ಬೋದು, ನಾವು ಈ ಗೇಮ್ ಅನ್ನು ಸಹ ಆಡಿದ್ವಿ, ಚೆನ್ನಾಗಿತ್ತು. ಅದಾದ್ಮೇಲೆ ಆ ಗೇಮ್ ಅನ್ನ ಮುಗಿಸ್ಕೊಂಡು ಆಕ್ಚುಲಿ ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ನಂತರ ಜಾಯಿಂಟ್ ವೇಲ್ಗೆ ಹೋದ್ವಿ. ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದು ಬೈ ಮಿಸ್ಟೇಕ್ ಆಗಿ ವಿಡಿಯೋ ಡಿಲೀಟ್ ಆಗಿ ಹೋಗ್ಬಿಡ್ತು. ಸೊ ನಂತರ ಇಲ್ಲಿ ವಿಡಿಯೋನ ಮಾಡ್ಕೊಂಡ್ವಿ. ಇಲ್ಲಿ ಸೂಪರ್ ಮಜಾ ಮಾಡಿದ್ವಿ. ನಿಮ್ಗೆ ಫುಲ್ ಮೇಲೆ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅಂತ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆ ಫುಲ್ ಈಗ ಎಕ್ಸಿಬಿಷನ್ ಏನಿರುತ್ತಲ್ಲ ನೀಟಾಗಿ ಕಾಣಿಸುತ್ತೆ ಮೇಲಿಂದ ನೋಡಿದಾಗ. ನೋಡಿ ನಾವು ಎಷ್ಟು ಮೇಲಿದ್ದಾಗ ಎಷ್ಟು ಪುಟ್ಟ ಪುಟ್ಟದಾಗ ಕಾಣಿಸುತ್ತೆ ಅಲ್ವಾ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದು ಸಹ ಸ್ವಲ್ಪ ಫಾಸ್ಟ್ ಆಗಿ ಆಡ್ಸಿದ್ರು, ಸಖತ್ ಥ್ರಿಲ್ಲಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು ಈ ಜಾಯಿಂಟ್ ವೀಲ್. ನೀವು ಇಲ್ಲಿ ಯಾವುದೇ ಗೇಮ್ಸ್ ಅನ್ನ ಆಡಿದ್ರು ಫಿಕ್ಸೆಡ್ ರೇಟ್, ಒಂದ್ ಗೇಮ್ಗೆ ಪರ್ ಹೆಡ್ 100 ರುಪೀಸ್. ಸೊ ನಾವು ಸಹ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಗೇಮ್ ಇದು ಮುಗೀತು, ಮತ್ ನಾವೀಗ ಇಳಿತಾ ಇದೀವಿ ಜಾಯಿಂಟ್ ವೀಲಿಂದ. ಸಖತ್ ಫನ್ ಆಗಿತ್ತು. ನಂತರ ಅದನ್ನ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ಇದಾದ್ಮೇಲೆ ಕೊಲಂಬಸ್ ಗೇಮ್ ಅನ್ನ ಆಡಿದ್ವಿ. ಅದು ಸಹ ಸಖತ್ ಎಕ್ಸೈಟ್ಮೆಂಟ್ ಆಗಿತ್ತು, ತುಂಬಾನೇ ಥ್ರಿಲ್ಲಿಂಗ್ ಆಗಿತ್ತು. ಸೊ ಈಗ ನಮ್ಗೆ ಯಾವ್ಯಾವ ಗೇಮ್ ಇಷ್ಟ ಆಯ್ತು ಆ ಗೇಮ್ಸ್ನೆಲ್ಲ ಆಡಿದ್ವಿ. ಅದಾದ್ಮೇಲೆ ಐಸ್ ಕ್ರೀಮ್ ಅನ್ನ ತಿಂದ್ವಿ. ನಂತರ ಮತ್ತೊಮ್ಮೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಒಂದ್ ಸ್ವಲ್ಪ ಗೇಮ್ ಆಡೋದು ಮತ್ತೆ ಶಾಪಿಂಗ್ ಮಾಡೋದು ಈ ರೀತಿಯಾಗಿನೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಕ್ಚುಲಿ ನೈಟ್ ಆಗ್ತಾ ಆಗ್ತಾ ನಿಮ್ಗೆ ಜನ ಕ್ರೌಡ್ ತುಂಬಾನೇ ಆಗ್ತಾ ಬಂತು. ಸೊ ಇಲ್ಲಿ ನೋಡ್ತಾ ಇರ್ಬೋದು
ಗ್ಲಾಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಒಂದಕ್ಕಿಂತ ಒಂದು ಈ ಪಿಂಗಾಣಿ ಐಟಮ್ಸ್ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ನನಗಂತೂ ಪರ್ಸನಲಿ ಇಷ್ಟ ಆಯ್ತು. ಸೊ ಇಲ್ಲೊಂದ್ ರೌಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ನನ್ ಮಗಳು ಮತ್ತೊಂದ್ ಗೇಮ್ ಇತ್ತು ಅಲ್ಲಿ, ಆ ಗೇಮ್ ಅನ್ನ ಆಡ್ತೀನಿ ಅಂತ ಬಂದೆ. ಇದು ಒಬ್ರಿಗೆ 150 rupees ಈ ಗೇಮ್ ಇದು. ಇದು ಸಹ ಚೆನ್ನಾಗಿತ್ತು ಗೇಮ್, ಅವಳು ಎಂಜಾಯ್ ಮಾಡಿದ್ಲು. ಅದಾದ್ಮೇಲೆ ಮತ್ತೊಮ್ಮೆ ಇನ್ನೊಂದು ಅಂಗಡಿಗೆ ಹೋದ್ವಿ ಶಾಪಿಂಗ್ ಮಾಡೋಣ ಅಂತ. ಅಲ್ಲೂ ಸಹ ಸುಮಾರು ವೆರೈಟಿ ಇತ್ತು, ಅವುಗಳನ್ನು ಸಹ ಕೆಲವೊಂದು ಪರ್ಚೇಸ್ ಮಾಡಿದ್ವಿ. ನಂತರ ಸುಸ್ತಾಗಿ ಹೋಗ್ಬಿಡ್ತು ಅಂತ ಅಂದ್ಬಿಟ್ಟು ಅಲ್ಲಿ ಏನಾದ್ರೂ ತಿನ್ನೋಣ ಅಂತ ಅಂದ್ಬಿಟ್ಟು ಪಾವ್ ಭಾಜಿಯನ್ನ ಆರ್ಡರ್ ಮಾಡಿದ್ವಿ. ಪಾವ್ ಭಾಜಿಯನ್ನ ತಿನ್ಕೊಂಡ್ವಿ. ಟೇಸ್ಟ್ ಚೆನ್ನಾಗಿತ್ತು ಪಾವ್ ಭಾಜಿ ಟೇಸ್ಟ್. ನೋಡಿದ್ರಲ್ಲ ಇಷ್ಟು ಕ್ರೌಡ್ ಆಗಿದೆ ಅಂತ, ತುಂಬಾ ಅಂದ್ರೆ ತುಂಬಾನೇ ಕ್ರೌಡ್ ಆಗಿತ್ತು. ಸೊ ಈ ರೀತಿಯಾಗಿ ಎಲ್ಲವನ್ನು ತಿನ್ಕೊಂಡು ಗೇಮ್ಸ್ ಎಲ್ಲ ಆಡಿ ಮತ್ತೊಮ್ಮೆ ತಿರ್ಗಾ ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲೇ ಸಹ ಪರ್ಚೇಸ್ ಮಾಡೋಣ ಅಂತ ಮತ್ತೊಮ್ಮೆ ತಿರ್ಗಾ ಪರ್ಚೇಸ್ ಮಾಡಕ್ ಹೋದ್ವಿ. ಇಲ್ಲಿ ಕೆಲವು ತುಂಬಾ ವೆರೈಟಿ ಆದಂತಹ ಕ್ಲಿಪ್ಸ್ ಇತ್ತು, ಅಲ್ಲಿ ಕೆಲವೊಂದು ಕ್ಲಿಪ್ಸ್ ಗಳನ್ನ ತಗೊಂಡ್ವಿ, ಇಷ್ಟ ಆಯ್ತು. ಈ ಕ್ಲಿಪ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಡಿಸೈನರ್ ಕ್ಲಿಪ್ಸ್ 50 rupees, ಬಟ್ ಕ್ವಾಲಿಟಿನೂ ಚೆನ್ನಾಗಿತ್ತು, ಡಿಸೈನ್ಸ್ ಮಾತ್ರ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು. ನಾವು ಸಹ ಇಲ್ಲೊಂದು 3-4 ಕ್ಲಿಪ್ ತಗೊಂಡ್ವಿ. ಯಾವ ಡಿಸೈನ್ ತಗೊಂಡ್ವಿ ಅಂತ ಕೊನೆಯವರೆಗೂ ನೋಡಿ. ತುಂಬಾನೇ ಶಾಪಿಂಗ್ ಮಾಡೋದ್ವಿ ಅಂತಾನೆ ಹೇಳ್ಬೋದು. ಮತ್ತೆ ತಿನ್ನೋ ಐಟಮ್ಸ್ ಸಹ ತಗೊಂಡ್ವಿ. ನೋಡ್ತಾ ಇರ್ಬೋದು ಇಯರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿತ್ತು ಡಿಸೈನ್ಸ್ ಎಲ್ಲ ಇಯರಿಂಗ್ಸ್. ಅದಾದ್ಮೇಲೆ ರಿಬ್ಬನ್ಸ್ ತುಂಬಾ ವೆರೈಟಿ ಆಗಿತ್ತು, ಬಟ್ ನಿಮ್ಗೆ ತೀರಾ ಕಮ್ಮಿನೂ ಇಲ್ಲ, ಎಲ್ಲ ನಿಮ್ಗೆ 30, 40, 50, 60, 100, 150, 200 ಆ ರೀತಿಯಲ್ಲಿತ್ತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಾ ನಾವು ನಯಾಗ್ರಾ ಫಾಲ್ಸ್ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ಯಾಕಂದ್ರೆ ನೈಟ್ ವ್ಯೂ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ಬೇಕಲ್ವಾ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಮತ್ತೊಂದು ಐಟಮ್ ಇತ್ತು, ಅಲ್ಲಿ ಹೋಗೋ ದಾರಿಲಿ ತಗೊಂಡು ಈಗ ಎಂಟ್ರಿ ಕೊಡ್ತಾ ಇದೀನಿ, ನೋಡ್ತಾ ಇರ್ಬೋದು. ಸೊ ನಯಾಗ್ರಾ ಫಾಲ್ಸ್ ತೋರ್ಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ನೈಟ್ ವ್ಯೂ ಅಲ್ಲಿ ಯಾವ ರೀತಿಯಾಗಿರುತ್ತೆ ಈ ಅನಿಮಲ್ ಕಿಂಗ್ಡಮ್ ಅಂತ ತೋರಿಸ್ತಾ ಇದೀನಿ. ನೋಡಿ ನೈಟ್ ವ್ಯೂ ಅಲ್ಲಿ ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ಅಂತ, ತುಂಬಾನೇ ಚೆನ್ನಾಗಿತ್ತು. ನೈಟ್ ವ್ಯೂ ಸಹ ನೋಡ್ಬೇಕು ಅಂತ ಮತ್ತೊಂದ್ಸರಿ ಈ ಅನಿಮಲ್ ಕಿಂಗ್ಡಮ್ಗೆ ಹೋಗಿ ಮತ್ತೊಂದ್ಸರಿ ನೀವೆಷ್ಟು ಸರಿ ಆದ್ರೂ ಹೋಗ್ಬೋದು ಎಕ್ಸಿಟ್ ಆಗೋಕ್ಕಿಂತ ಮುಂಚೆ. ಸೊ ನಾವು ಒಂದ್ 2-3 ಸತಿ ನೋಡಿದ್ವಿ ಏನೋ ಅನಿಮಲ್ ಕಿಂಗ್ಡಮ್ ನ. ಯಾಕಂದ್ರೆ ನಿಮ್ಗೆ ಸಂಜೆ ಬೆಳಕಲ್ಲೇ ಒಂಥರ ಇರುತ್ತೆ, ನೈಟ್ ಅಲ್ಲೇ ಒಂದ್ ರೀತಿಯಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಆಗಿನ ವಿಡಿಯೋಗೆ ಈಗಿನ ವಿಡಿಯೋಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಫುಲ್ ಲೈಟಿಂಗ್ಸ್ ಕಾಣಿಸುತ್ತೆ ನಿಮ್ಗೆ ಇಲ್ಲಿ, ಮತ್ತೆ ಲೈಟಿಂಗ್ಸ್ ಗೆ ನಿಮ್ಗೆ ಬೇರೆ ರೀತಿಯಾಗಿ ಸ್ವಲ್ಪ ಶೋ ಆಗುತ್ತೆ ಇಲ್ಲಿ ಅನಿಮಲ್ಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಎಲ್ಲಾ ಇನ್ಸೆಕ್ಟ್ಸ್ ಅನಿಮಲ್ಸ್ ನ ನೋಡ್ತಿದ್ರೆ ನಿಮ್ಗೆ ರಿಯಲ್ ಅನ್ನೋ ತರ ಫೀಲ್ ಆಗುತ್ತೆ. ಚಿಕ್ಕ ಮಕ್ಳಂತೂ ಆಕ್ಚುಲಿ ಕೆಲವು ಮಕ್ಳು ಎದುರ್ಕೊಳ್ತಾ ಇದ್ರು ರಿಯಲ್ ಅಂತ ಅಂದ್ಬಿಟ್ಟು, ಆ ಸೌಂಡ್ ಎಲ್ಲ ಬರ್ತಿತ್ತಲ್ವಾ. ಕೆಲವು ಮಕ್ಳು ಫೋಟೋ ತೆಗೆಸ್ಕೊಳಕ್ಕೂ ಎದುರ್ಕೊಳ್ತಾ ಇದ್ರು.
ಸೊ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿದೆ ಅಂತ. ನಾವು ಸಹ ನೈಟ್ ವ್ಯೂ ಅಲ್ಲೂ ಕೆಲವೊಂದು ಫೋಟೋ ವಿಡಿಯೋಗಳನ್ನ ತೆಗೆಸ್ಕೊಂಡ್ವಿ, ತುಂಬಾನೇ ಎಂಜಾಯ್ ಮಾಡಿದ್ವಿ. ಇದೆಲ್ಲ ನೋಡ್ತಾ ಇದ್ವಿ. ಸಡನ್ ಆಗಿ ಒಂದೆರಡು ಬ್ಯಾಗ್ ಅನ್ನ ಪರ್ಚೇಸ್ ಮಾಡಿ ಅದೇ ಅಂಗಡಿಲಿ ಬಿಟ್ಟು ಬಂದಿದ್ವಿ. ಸೊ ಇಮಿಡಿಯೇಟ್ ಹೋಗ್ಬಿಟ್ಟು ಇಸ್ಕೊಂಬರೋಣ ಅಂತ ಹೋಗಿದ್ವಿ. ಮತ್ತೆ ಇನ್ನೊಂದು ಅಂಗಡಿ ಕಾಣಿಸ್ತು ಅಂತ ಮತ್ತೆ ಅಲ್ಲಿ ಕೆಲವೊಂದು ಐಟಮ್ ಅನ್ನ ಶಾಪಿಂಗ್ ಮಾಡಿದ್ವಿ. ಪಾಪ ಅವರು ವಾಪಸ್ ಕೊಟ್ರು, ನಾವು ತಗೊಂಡಿದ್ದ ಐಟಮ್ ಅನ್ನ ಹಾಗೆ ಸಪರೇಟ್ ಆಗಿ ಎತ್ತಿಟ್ಟಿದ್ರು. ಅವ್ರು ಆಕ್ಚುಲಿ ಕರೆದ್ರಂತೆ, ಆ ಸೌಂಡ್ ಅಲ್ಲಿ ನಮಗೆ ಕೇಳಿಸಿಲ್ಲ. ಬಟ್ ನಮಗೆ ನೆನಪು ಬಂತು ಅಂತ ಹೋಗಿ ಕೇಳೋಣ ಅಂತ ಪಾಪ ಅಷ್ಟು ಕೊಟ್ರು. ಅದಾದ್ಮೇಲೆ ಈಗ ಬಂದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಫಾಲ್ಸ್ ಎಲ್ಲ ಇಷ್ಟು ಲೈಟಿಂಗ್ ಅಲ್ಲಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇದು ನಿಮ್ಗೆ ಸೆಕೆಂಡ್ಸ್ಗೆ ಚೇಂಜ್ ಆಗ್ತಿರುತ್ತೆ ಕಲರು. ನೋಡ್ತಾ ಇರ್ಬೋದು, ಒಂದ್ 5 ಸೆಕೆಂಡ್ 6 ಸೆಕೆಂಡ್ ಒಂದ್ಸರಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇತ್ತು. ಮತ್ತೆ ಇದ್ರೊಟ್ಟಿಗೆ ನಿಮ್ಗೆ ಸಾಂಗ್ಸ್ ಗಳನ್ನು ಸಹ ಹಾಕಿರ್ತಾರೆ. ಆ ವೈಬ್ಗೂ ಈ ಕಲರ್ ಚೇಂಜ್ ಆಗ್ತಿರೋದಕ್ಕೂ ನಿಮ್ಗೆ ಡ್ಯಾನ್ಸ್ ಲವರ್ಸ್ ಆದ್ರೆ ಖಂಡಿತವಾಗಿ ಡ್ಯಾನ್ಸ್ ಮಾಡ್ಬೇಕು ಅಂತ ಫೀಲ್ ಆಗುತ್ತೆ. ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂತ. ಅಲ್ಲಂತೂ ಈಗ ಫುಲ್ ಜನ, ಫುಲ್ ಕ್ರೌಡ್ ಆಗ್ಬಿಟ್ಟಿದ್ರೆ ಆಲ್ರೆಡಿ ಈ ಲೈಟಿಂಗ್ ಅಂತೂ. ನಿಮ್ಗೆ ಸಂಜೆ ಬಂದಾಗ್ಲೇ ಒಂಥರ ಕಾಣಿಸ್ತಿತ್ತು, ಬಟ್ ಈಗ ಲೈಟಿಂಗ್ ಅಲ್ಲಿ ನೋಡೋದಕ್ಕೆ ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಮತ್ತೆ ತಿರ್ಗಾ ನಾನು ನನ್ನ ಮಗಳು ಒಂದ್ ಸ್ವಲ್ಪ ಹೊತ್ತು ಆ ಲೈಟಿಂಗ್ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೀರಿನಲ್ಲಿ ಆಟ ಆಡಿದ್ವಿ. ತುಂಬಾನೇ ಇಷ್ಟ ಆಯ್ತು. ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತವಾಗಿ ಇನ್ನು ಯಾರೆಲ್ಲ ಹೋಗಿಲ್ಲ ಈ ಪ್ಲೇಸ್ಗೆ ಒಮ್ಮೆ ವಿಸಿಟ್ ಮಾಡಿ, ಸಖತ್ತಾಗಿರುತ್ತೆ. ಮಕ್ಕಳನ್ನಂತೂ ಖಂಡಿತವಾಗಿ ಕರ್ಕೊಂಡೋಗಿ, ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ, ಮತ್ತೊಮ್ಮೆ ನಾವು ನೀರಲ್ಲಿ ಹೋಗಿ ಆಟ ಆಡ್ತಾ ಇದ್ವಿ. ಆಕ್ಚುಲಿ ಮೇಲಿಂದ ಬರ್ತಾ ಇರುತ್ತಲ್ಲ, ಮೇಲೆ ತುಂಬಾ ಹತ್ತಣ ಅನ್ಸುತ್ತೆ, ಬಟ್ ಅಷ್ಟು ಮೇಲ್ ಹತ್ತಕ್ಕಂತೂ ಆಗಲ್ಲ ನಿಮ್ಗೆ. ಕೆಲವು ಮಕ್ಕಳು ಹತ್ತುತ್ತಾ ಇದ್ರು, ತುಂಬಾ ಅಂತೂ ಹತ್ತಕ್ಕಾಗಲ್ಲ, ಸ್ವಲ್ಪ ದೂರಕ್ಕೆ ಹತ್ತಬಹುದು. ಮತ್ತೆ ನಾನು ಅಲ್ಲೇ ಸ್ವಲ್ಪ ಹೊತ್ತು ನೀರಿನಲ್ಲಿ ಕುತ್ಕೊಂಡಿದ್ವಿ. ಆಕ್ಚುಲಿ ಕೆಲವು ಮಕ್ಕಳು ಅಲ್ಲೇ ಡ್ರೆಸ್ ಚೇಂಜ್ ಮಾಡಕ್ಕೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಟ್ಟೆಗಳನ್ನ ತಗೊಂಡ್ಬಂದಿದ್ರು, ನೀರಲ್ಲಿ ಆಟ ಆಡಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರು. ನೋಡಿದ್ರಲ್ಲ ಇಷ್ಟು ಜನ ಇದಾರೆ ಅಂತ. ನನ್ ಮಗಳು ಅಲ್ಲೇ ಕುತ್ಕೊಂಬ ನೀರ್ನಲ್ಲಿ ಅಂತಿದ್ಲು, ಸೊ ಹಾಗಾಗಿ ಅಲ್ಲೇ ನೀರ್ನಲ್ಲಿ ಕುತ್ಕೊಂಡೆ. ಅದಾದ್ಮೇಲೆ ನನ್ ಮಗಳು ಸಹ ನೀರಿನಲ್ಲಿ ಕುತ್ಕೊಂಡು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಮಾತ್ರ ಹೇಳ್ಬೇಕಂದ್ರೆ ಫುಲ್ ಮಜಾ ಮಾಡಿದ್ವಿ ನಾನು ನನ್ನ ಮಗಳಂತೂ. ಆಕ್ಚುಲಿ ನಮ್ಗೆ ಅವತ್ತು ಹೇಗ್ ಕಳೀತು ಅಂತಾನೆ ದಿನ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಬಟ್ ಈ ನೈಟ್ ವ್ಯೂ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಖಂಡಿತವಾಗಿ ಹೋಗಿ ನೀವು ಸಹ ಎಂಜಾಯ್ ಮಾಡ್ತೀರಾ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೀರ್ ಫಾಲ್ ಎಲ್ಲ ಬರ್ತಾ ಇದೆ ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಈಗ ನಾವು ಎಲ್ಲ ಪೂರ್ತಿಯಾಗಿ ನೋಡ್ಕೊಂಡು ಈಗ ಎಕ್ಸಿಟ್ ಆಗ್ತಾ ಇದೀವಿ. ಸೊ ಈಗ ನಾವು ಎಕ್ಸಿಟ್ ಆಗಿದ್ದೀವಿ. ಹೊರಗಡೆಯಿಂದ ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆಲ್ರೆಡಿ ಅಂತ ಲೈಟಿಂಗ್ಸ್ ಇಂದ. ಸೊ ಈಗ ನಾನು ಗಾಡಿ ಪಾರ್ಕಿಂಗ್ ಮಾಡಿದೆ. ಸೊ ಗಾಡಿಯನ್ನ ತೆಗೆಯೋದಕ್ಕೆ ಹೋಗ್ತಾ ಇದೀವಿ. ಸೊ ಗಾಡಿ ಪಾರ್ಕಿಂಗ್ ಮಾಡಕ್ಕೆ ನಮ್ಗೆ 20 ರೂಪೀಸ್ ತಗೊಂಡ್ರು.
ಸೊ ಗಾಡಿ ಪಾರ್ಕಿಂಗ್ ಗೆ ಅಮೌಂಟ್ ಅನ್ನ ಕೊಟ್ಟು ಈಗ ನಾವು ಮನೆ ಕಡೆಗೆ ಹೋಗ್ತಾ ಇದೀವಿ. ಹೋಗುವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಂಟ್ರೆನ್ಸ್ ಅಲ್ಲಿ ಅದಂತ. ಸೊ ನಾವು ಫೈನಲ್ ಆಗಿ ಇಷ್ಟೆಲ್ಲ ಐಟಮ್ಸ್ ಅನ್ನ ತಗೊಂಡ್ ಬಂದ್ವಿ. ಇದು ನನಗೆ ಗಿಫ್ಟ್ ಬಂದಿದೆ. ಆಕ್ಚುಲಿ 50 ರುಪೀಸ್ ಗೇಮ್ಗೆ 10 ರುಪೀಸ್ ಕಪ್ ಗಿಫ್ಟ್ ಬಂತು. ಸೊ ಕೆಲವೊಂದು ಫುಡ್ ಐಟಮ್ಸ್ ಮತ್ತೆ ಕೆಲವೊಂದು ಗಿಫ್ಟಿಂಗ್ಸ್ ಎಲ್ಲ ತಗೊಂಡು ಬಂದ್ವಿ. ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ಸಹ ಇಲ್ಲಿ ಹಾಕಿದೀನಿ. ಈ ರೀತಿಯಾಗಿ ನಾವು ಪೂರ್ತಿಯಾಗಿ ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ಹೇಗಿದೆ, ಕೆಲವೊಂದು ಫೋಟೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೆ ಮತ್ತೆ ವಿಡಿಯೋಗಳು ಸಹ ನೋಡಿದ್ರಲ್ಲ. ಹೇಗಿತ್ತು ಈ ವಿಡಿಯೋ? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ. ನೀವು ಸಹ ಈ ಪ್ಲೇಸ್ಗೆ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತೀನಿ. ಇದರ ಫುಲ್ ಅಡ್ರೆಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಮ್ಮೆ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.